ಲೀಗಲಿ ನಾವು ಮಾಡೋದಿಲ್ಲ. ಹಂಗಲ್ಲ ಸರ್, ತೋರಿಸಿ ಅಂತ ಅಷ್ಟೇ. FIR ಕಾಪಿ ಒಂದು ತೋರಿಸಿ ಅಷ್ಟೇ, ಇನ್ನೇನಿದೆ ಅದರಲ್ಲಿ. ಕರೆಕ್ಟ್ ಇದೆ ತಾನೆ? ಫಿರ್ಯಾದರು ಅಶೋಕಲ್ಲಿ ಅಲ್ಲ, ಸೆಕ್ಷನ್ ನೋಡ್ತಿದ್ದೆ ನಾನು. ಮನೆಗೆ ಬಂದು ಅರೆಸ್ಟ್ ಮಾಡೋದಕ್ಕೆ ಅದಕ್ಕೆ ಪರ್ಮಿಷನ್ ಇರುತ್ತೋ ಇರೋಲ್ವೋ? ಸೆಕ್ಷನ್ ಗಳ ಮೇಲೆ ಇರ್ತಾವಲ್ಲ, ನೋಟಿಸ್ ಕೊಟ್ಟು ಅರೆಸ್ಟ್ ಮಾಡಬಹುದು. ಅದಕ್ಕೆ ಅರೆಸ್ಟ್ ಮಾಡಿಲ್ಲ. ಅರೇಬಿಕ್ ತಳಿ ಜಮೀರ್ ಅಹಮದ್ ಖಾನ್ ಲೇ ತುರ್ಕಾ ಜಮೀರ್ ಅಹಮದ್ ಖಾನ್ ಕರೆಯೋದನ್ನ ಮನೆ ಹತ್ರಕ್ಕೆ ಹಿಂಗ್ ಬಂದು ಒಂದು ನೋಟಿಸ್ ಕರಿಬಹುದಲ್ಲ? ಅದಕ್ಕೆ ಬಂದಿರೋದು. ನಿಮ್ಗೆ ನೋಟಿಸ್ ಮಾಡ್ತಾ ಇದ್ದೀನಿ. ನೋಟಿಸ್ ಕೊಡಿ, ನೋಟಿಸ್ ಕೊಡಿ. ನೋಟಿಸ್ ಕೊಟ್ಟು ಇದು ಮಾಡ್ತಾ ಇದ್ದೀನಿ. ಪ್ರೊಸೀಜರ್ ಯಾವುದು ಅದನ್ನೇ ಕೇಳ್ತಿರೋದು ನಾನು ಅಷ್ಟೇ, ಇನ್ನೇನಿಲ್ಲ. ನಾನ್ ಕೋಆಪರೇಟಿವ್ ಖಂಡಿತ ಮಾಡ್ತೇನೆ ಸರ್. ನನಗೆ ಬಹಳ ಆಸೆ ಇದಿದೆ. ನಾವು ಕಾನೂನು ಬಿಡಿ ಯಾವ್ದು ಮಾಡೋದಿಲ್ಲ. ಖಂಡಿತ ಕಾನೂನುಬದ್ಧವಾಗಿ ಇದನ್ನೇ ಕೇಳಿದ್. ನೀವು ಫಸ್ಟೇ ಕೊಟ್ಟಿರಿ, ನಾನು ಅದು FIR ಕಾಪಿನ ಕೇಳ್ತಿರ್ಲಿಲ್ಲ. ಇದು FIR ಕಾಪಿನಾ? ಚಿಂಟು ನನ್ನ ಫೋನಲ್ಲಿ ಫೋಟೋ ತೆಗಿ. ನನ್ನ ಫೋನಲ್ಲಿ ತೆಗಿ. ಇದು ಮಾತ್ರನಾ? ಬನ್ನಿ. ಒಂದು ಸೆಕೆಂಡ್. ತಗೋ 299 ಫೋಟೋ ತಗೊಳ. ಇಲ್ಲಿ ಬ್ಯಾಡ, ಪರವಾಗಿಲ್ಲ. ಇಲ್ಲಿ ನೋಟಿಸ್ ಲಾಯರಿಗೆ ಕೊಟ್ಟು ನನಗೆ, ನಿಮಗೆ ಅದು ಸೈನ್ ಮಾಡ್ಕೊಡಿ. ನನಗೆ ಇದನ್ನು ಲಾಯರಿಗೆ ಕೊಟ್ಬಿಡಿ. ಈ ಮೂಲಕ ನಿಮಗೆ ತಿಳಿಸುವುದೇನೆಂದರೆ, ದಿನಾಂಕ 11/11/2024 ನೀವು ನಿಮ್ಮ ಫೇಸ್ಬುಕ್ ಸಾಮಾಜಿಕ ಜಾಲತಾಣದಲ್ಲಿ ಧರ್ಮಗಳ ನಡುವೆ ದ್ವೇಷ ಬಿತ್ತುವ ಪ್ರಚೋದನಾಕಾರಿ ಹೇಳಿಕೆ ನೀಡಿದ್ದೀರಿ. ಆ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕೆಂದು ಫಿರ್ಯಾದಿದಾರರಾದ ಶ್ರೀ BS ಅಶೋಕ್ ರವರು ನೀಡಿದ ದೂರನ್ನು ಪಡೆದು ಚಾಮರಾಜಪೇಟೆ ಪೊಲೀಸ್ ಠಾಣೆಯ ಮೊಕದ್ದಮೆ ಸಂಖ್ಯೆ 257/2024 ಕಾಲಂ ನಂಬರ್ 299 BNS 2023 ರೀತಿಯ ಕೇಸು ದಾಖಲು ಮಾಡಿಕೊಂಡು ತನಿಖೆಯನ್ನು ಕೈಗೊಂಡಿರುತ್ತವೆ. ಆದ್ದರಿಂದ ಸದರಿ ಪ್ರಕರಣದಲ್ಲಿ ನಿಮ್ಮನ್ನು ವಿಚಾರಣೆ ಮಾಡಬೇಕಿರುವುದರಿಂದ ಈ ನೋಟಿಸ್ ತಲುಪಿದ ಕೂಡಲೇ ಈ ಕೆಳಗೆ ಸಹಿ ಮಾಡಿರುವ ನನ್ನ ಮುಂದೆ ಹಾಜರು ಮಾಡಲು ಸೂಚಿಸಿದೆ. ಅಲ್ಲ ಸರ್, ಇದು ನೋಟಿಸ್ ಕೊಟ್ಟಿದ್ದೀರಾ, ನಾನು ಬೆಳಿಗ್ಗೆ ಅಟೆಂಡ್ ಆಗ್ಬೋದಲ್ಲ? ಅಲ್ಲ, ನಾನ್ ಬೇಲಬಲ್ ಸರಿ. ನೋಟಿಸ್ ನಾನು ಈಗಲೇ, ನೀವು ಬಂದಾಗ ನೀವು ವಿಚಾರಣೆ ಮಾಡಿ ಮುಂದಕ್ಕೆ ಇದ್ ಮಾಡ್ಕೋಬಹುದಿತ್ತಲ್ಲ. ಇಷ್ಟೊತ್ತಿನಲ್ಲಿ ರಾತ್ರಿ ಟೈಮಲ್ಲಿ ಅಲ್ಲ, ವಿಚಾರಣೆಗೆ ನೀವು ಬೆಳಿಗ್ಗೆ ಬಂದಾಗ ನಿಮಗೆ ವಿಚಾರಣೆಯಲ್ಲಿ ನಂದು ತಪ್ಪು ಅಂತ ಕಾಣಿಸಿದ್ರೆ ಆ ಸೆಕ್ಷನ್ ಅಲ್ಲ. ಈಗ ಇದು ತಗೊಳ್ಳಿ, ಇದನ್ನ ಇವರು ಕೇಳ್ರಿ ಕೊಟ್ಬಿಡಿ. ಆಯ್ತು, ಪರವಾಗಿಲ್ಲ, ಏನ್ ತೊಂದ್ರೆ ಇಲ್ಲ. ಸರಿ ಸರಿ ಸರ್, ನೋಡಿ. ಇದ್ದಿದೆಯಲ್ಲ ಎಲ್ಲ. ನಾನು SP ಯಾರೋ ಬಂದಿದ್ರು, ನಂಗೆ ಗೊತ್ತಾಯ್ತು. ನಾನು ಕೇಳಿದೆ, ಅವ್ರನ್ನ ಕೇಳಿದ್ರೆ ಹೇಳಿಲ್ಲ. ನಾನು ದಾವಣಗೆರೆಯಲ್ಲಿ ಇದ್ದಲ್ಲ, ಅವ್ರನ್ನು ಕೇಳಿದೆ. ಯಾವ್ದು ಗಾಡಿ ಈಗ? ಸ್ನೇಹಿತರೆ ನಮಸ್ತೆ. ನೋಡಿ, ಇದು ಬಂದು ನನ್ನನ್ನ ಚಾಮರಾಜಪೇಟೆ PSI ಸರ್. ಚಾಮರಾಜಪೇಟೆ PSI ತಾನೆ? ಚಾಮರಾಜಪೇಟೆ PSI
ಸರ್ ಚಾಮರಾಜಪೇಟೆ PS ತಾನೆ ಸ್ನೇಹಿತರೆ, ಚಾಮರಾಜಪೇಟೆ PS ನವರು ನನ್ನನ್ನ ವಿಚಾರಣೆಗೆ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಐ ಥಿಂಕ್ ಇದು ವಿಚಾರಣೆ ಅಲ್ಲ, ಬಂಧನವೇ. 299 ಪ್ರಕಾರ ಆಗಿದೆ. ನಾವು ಹೋಗ್ತಾ ಇದ್ದೇವೆ. ವಿಚಾರಣೆ ಇದೀನಿ, ಬಂಧನ ಅಲ್ಲ ಅಂತ ನೀವೇ ಹೇಳ್ತೀರಿ, ವಿಚಾರಣೆ ಅಂತ ಹೇಳ್ತೀರಿ. ನನ್ನನ್ನ ಚಾಮರಾಜಪೇಟೆ PS ನವರು ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಹೋಗಿ ಅಲ್ಲಿದೇನಿದೆ ಅದನ್ನ ನಾನು ನೋಡ್ತೇನೆ. ಅದೇ ಮಾಮ ಒಟ್ಟಿಸಿದ್ರು. ಲೇ ಅರೇಬಿಕ್ ತಳಿ ಜಮೀರ್ ಅಹಮದ್ ಖಾನ್, ಲೇ ತುರ್ಕಾ ಜಮೀರ್ ಅಹಮದ್ ಖಾನ್, ನಮ್ಮದೇ ನಾಡಿನಲ್ಲಿ ನಿಂತು ನಮ್ಮದೇ ನಾಡಿನ ನಾಯಕನೊಬ್ಬನನ್ನ ನಮ್ಮದೇ ನಾಡಿನ ಜನರೆದುರಿಗೆ ನಿಂತು ಅವರ ಬಣ್ಣವನ್ನ ಹಂಗಿಸಿ ಕರಿಯ ಕುಮಾರಸ್ವಾಮಿ, ಕಾಲಾ ಕುಮಾರಸ್ವಾಮಿ ಅನ್ನುವಷ್ಟು ದುರಂಕಾರ ದರ್ಪ ಬಂತ ನಿನಗೆ? ये कौन बोल रहा सो? हमारा काला कुमार स्वामी। ये कौन बोल रहा सो? हमारा काला कुमार स्वामी। ಲೇ ತುರ್ಕಾ, ಲೇ ಅರೇಬಿಕ್ ತಳಿ ಜಮೀರ್ ಅಹಮದ್ ಖಾನ್, ಪತ್ರಕರ್ತರ ಪ್ರಶ್ನೆ ಮಾಡಿದ್ರೆ ಕಪ್ಪುಗಿದ್ದಾರೆ ಕರಿಯ ಅಂದೆ, ಅವ್ರು ಕಪ್ಪಗಿರೋ ಹೊತ್ತಿಗೆ ತಾನೇ ನಾನು ಕರಿಯ ಅಂದೆ ಅಂತ ದುರಂಕಾರದ ಉತ್ತರವನ್ನ ಕೊಡ್ತೀಯಾ? ಇಲ್ಲಿ ಕುಮಾರಸ್ವಾಮಿ ಏನಾರ ಬೆಳ್ಳಿಗೆ ಇಟ್ಬಿಟ್ಟು ನಾನು ಕರ್ರಿಗಿದಾರ ಅಂತ ಹೇಳ್ಬಿಟ್ರೆ ತಪ್ಪು ನಂದು. ಅವ್ರು ಇರೋದೇ ಕರ್ರಿಗೆ. ಇಲ್ಲಿ ಕುಮಾರಸ್ವಾಮಿ ಏನಾರ ಬೆಳ್ಳಿಗೆ ಇಟ್ಬಿಟ್ಟು ನಾನು ಕರ್ರಿಗಿದಾರ ಅಂತ ಹೇಳ್ಬಿಟ್ರೆ ತಪ್ಪು ನಂದು. ಅವ್ರು ಇರೋದೇ ಕರ್ರಿಗೆ. ಲೇ ತುರ್ಕಾ, ಲೇ ಅರೇಬಿಕ್ ತಳಿ ಜಮೀರ್ ಅಹಮದ್ ಖಾನ್, ನಿಮ್ಮ ಅಲ್ಲ ಯಾವ ಬಣ್ಣ ಇದ್ದಾನೆ ಒಂದ್ ಸ್ವಲ್ಪ ಹೇಳ್ತೀಯಾ? ನಾನು ಒಪ್ಪಿಕೊಳ್ತಾನೆ, ನಾವು ಹಿಂದೂಗಳು, ನಾವು ಕಪ್ಪಗಿದ್ದೇವೆ, ನಾವು ಪೂಜಿಸುವ ಕೃಷ್ಣನೂ ಕೂಡ ಕಪ್ಪಗಿದ್ದಾನೆ. ನೀನು ನಿತ್ಯ ನಮಾಜ್ ಮಾಡುವ ಅಲ್ಲ ಯಾವ ಬಣ್ಣ ಅಂತ ಹೇಳ್ತೀಯಾ? ಬೇಡ, ಬಣ್ಣ ಹೇಳೋದಕ್ಕೆ ಭಯ ಆಗಬಹುದು. ಅಲ್ಲ ಗಂಡೋ ಹೆಣ್ಣು? ಪ್ರಶ್ನೆ ಕೇಳ್ತಾ ಇದ್ದೀನಿ. ನೀನ್ ಹೇಳದಲ್ಲ ಕಪ್ಪುಗಿದ್ದಾನೆ ಅದಕ್ಕೆ ಕಪ್ಪು ಅಂದೆ, ನನ್ ತಪ್ಪೇನು ಅಂದಲ್ಲ. ನಾನು ಅದನ್ನೇ ಕೇಳ್ತಾ ಇದ್ದೀನಿ, ನಿಮ್ಮ ಅಲ್ಲ ಯಾವ ಬಣ್ಣ? ಅಲ್ಲ ಕಪ್ಪುಗಿದಾನೋ ಬೆಳ್ಳಗಿದಾನೋ? ಯಾಕೆ ಗೊತ್ತಾದ್ರೆ ನಾನು ಅದೇ ಬಣ್ಣ ಹಿಡಿದು ಕರೀಬಹುದಲ್ಲ. ಹೇಳು, ನಿತ್ಯ ನಮಾಜ್ ಮಾಡುವ ನೀನು ಅಲ್ಲ ಯಾವ ಬಣ್ಣ ಅಂತ ಹೇಳು, ಅಲ್ಲ ಗಂಡೋ ಹೆಣ್ಣೋ ಅಂತ ಹೇಳು. ಹೇಳೋಕ್ಕಾಗತ್ತಾ? ಹಾಗಲ್ಲ ಅಲ್ಲ. ಹಿಂದೂಗಳ ವರ್ಣದ ಬಗ್ಗೆ ಮಾತಾಡ್ತೀಯಾ? ಲೇ ತುರ್ಕಾ, ಲೇ ಅರೇಬಿಕ್ ತಳಿ, ಇದು ಕರುನಾಡು ಕಣೋ, ಕಪ್ಪು ಮಣ್ಣಿನ ನಾಡು ಕಣೋ ಇದು. ಅದು ನಮ್ಮ ಹಿಂದೂ ನಾಯಕನೊಬ್ಬನನ್ನ ಹಿಂದೂಗಳ ಮುಂದೆಯೇ, ಹಿಂದೂಗಳ ನೆಲದಲ್ಲಿಯೇ ನಿಂತು ಕರಿಯ ಅಂತ ಕರಿತೀಯ ಅನ್ನೋದಾದ್ರೆ ನಿನ್ನ ದರ್ಪ ದುರಂಕಾರ ಎಷ್ಟಿರಬೇಕು? ಇದು ಹಿಂದೂಗಳ ದೌರ್ಬಲ್ಯವೇ, ಒಪ್ಪಿಕೊಳ್ತವೆ, ಇದು ಹಿಂದೂಗಳ ದೌರ್ಬಲ್ಯವೇ. ಆದ್ರೆ ನೀನು ಒಂದು ಸವಾಲು ಹಾಕ್ತಾ ಇದ್ದೇನೆ ಜಮೀರ್ ಅಹಮದ್ ಖಾನ್. ನೀನು ನಿಮ್ಮಪ್ಪನಿಗೆ ಹುಟ್ಟಿದ್ರೆ, ಇನ್ನೊಮ್ಮೆ ಹಾಸನದಲ್ಲೋ ಮಂಡ್ಯದಲ್ಲೋ ನಿಂತು ಕರಿಯ ಕುಮಾರಸ್ವಾಮಿ ಅಂತ ಹೇಳಿ ಹಾಸನದ ಗಡಿಯನ್ನು ಮಂಡ್ಯ ಗಡಿಯನ್ನು ದಾಟಿ ನೀನು ಆಚೆಗೆ ಬಂದ್ರೆ ನಾನು ನಮ್ಮ ಅಪ್ಪನಿಗೆ ಹುಟ್ಟಿಲ್ಲ ಅಂತ ಹೇಳಿ ಕರ್ಕೊಳ್ತಾನೆ. ಎಲ್ಲೋದ್ರು ಕನ್ನಡ ಪರ ಸಂಘಟನೆಗಳು ಈಗ ಪ್ರಶ್ನೆ ಮಾಡ್ಬೇಕ್ರಿ, ಬನ್ರಿ ಆಚೆಗೆ. ಕನ್ನಡ ನಾಡಿನ ಮಗನೊಬ್ಬನನ್ನ, ಕನ್ನಡ ನಾಡಿನ ವ್ಯಕ್ತಿಯೋರ್ವನನ್ನ, ಕನ್ನಡಿಗನೊಬ್ಬನನ್ನ, ಇಡೀ ರಾಷ್ಟ್ರವ್ಯಾಪಿ ಕನ್ನಡದ ಮೆರಗನ್ನ ಚೆಲ್ಲಿದ ವ್ಯಕ್ತಿಯೋರ್ವನನ್ನ ಇವತ್ತು ಇದೇ ತುರ್ಕ ಅರೇಬಿಕ್ ತಳಿ, ದಿನ ಬೆಳಗಾದ್ರೆ ಉರ್ದುವಿನಲ್ಲಿ ಮಾತಾಡೋ ಅರೇಬಿಕ್ ತಳಿ ಒಬ್ಬ, ತುರ್ಕ ಒಬ್ಬ, ನಮ್ಮ ನಾಡಿನ ಹೆಮ್ಮೆಯ ನಾಯಕನೊಬ್ಬನನ್ನ ವರ್ಣದಿಂದ ಕರೆದು ಹಂಗಿಸ್ತಿದ್ದಾನೆ, ಬಣ್ಣ ಹಿಡಿದು ಹಂಗಿಸ್ತಿದ್ದಾನೆ ಅಂತ ಅಂದ್ರೆ